ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಮಹತ್ವದ ದಿನ. ಯಾಕಂದ್ರೆ ಅವ್ರ ಮೇಲೆ ಕೇಳಿಬಂದಂತಹ ಮೂಡ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಒಂದು ತೀರ್ಪು ಹೊರಬೀಳಲಿಕ್ಕಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೀಗಾಗಿ ಬಿಗ್ ಡೇ. ಲೋಕಾಯುಕ್ತ ಬಿ ರಿಪೋರ್ಟ್ ಸಂಬಂಧ ತೀರ್ಪು ಹೊರಬೀಳಲಿದೆ. ಚಾಲೆಂಜ್ ಅಪ್ಲಿಕೇಶನ್ ಅನ್ನ ಲೋಕಾಯುಕ್ತರು ಸಲ್ಲಿಸಿದ್ದ ಬಿ ರಿಪೋರ್ಟ್ಗೆ ಚಾಲೆಂಜ್ ಅಪ್ಲಿಕೇಶನ್ ಹಾಕಿದ್ರು ಸ್ನೇಹಮಯಿ ಕೃಷ್ಣ ಅವರು. ಈ ಲೋಕಾಯುಕ್ತ ತನಿಖೆಯಲ್ಲಿ ಲೋಪದೋಷಗಳಿದೆ ಅಂತ ಚಾಲೆಂಜ್ ಅಪ್ಲಿಕೇಶನ್ ಹಾಕಿದ್ರು. ಸೊ ಆ ಚಾಲೆಂಜ್ ಅಪ್ಲಿಕೇಶನ್ ಅಡ್ಮಿಟ್ ಮಾಡ್ಕೊಂಡಂತಹ ಕೋರ್ಟ್ ಇವತ್ತು ಏನು ಹೇಳುತ್ತೆ, ಲೋಕಾಯುಕ್ತ ಕೊಟ್ಟಂತಹ ಕ್ಲೀನ್ ಚಿಟ್ಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಕೋರ್ಟ್ ಅಥವಾ ವ್ಯತಿರಿಕ್ತವಾದಂತಹ ತೀರ್ಪನ್ನ ಕೊಡುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಬಿ ರಿಪೋರ್ಟ್ ಅಂದ್ರೆ ಏನು? ಸಿದ್ದರಾಮಯ್ಯ ಅವ್ರ ಮೇಲೆ ಕೇಳಿಬಂದಿರುವಂತಹ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಆರೋಪ ಮಾಡಿರುವಂತಹ ಅಂಶಗಳು ಪಾತ್ರ ಯಾವುದು ಕೂಡ ಪತ್ತೆ ಆಗಿಲ್ಲ ಅಂತ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ಹೇಳಿತ್ತು. ಅಲ್ಲದೆ ಇದರಲ್ಲಿ ಅಧಿಕಾರಿಗಳ ತಪ್ಪಿದೆ, ಹಿಂದೆ ಇದ್ದಂತಹ ಅಧಿಕಾರಿಗಳು ಹಗರಣವನ್ನು ಮಾಡಿರೋದು ಅಂತ ಕೆಲ ಅಧಿಕಾರಿಗಳ ಹೆಸರು ಮತ್ತು ಅವ್ರು ಮಾಡಿರುವಂತಹ ಹಗರಣದ ಸ್ವರೂಪ ಎಲ್ಲವನ್ನ ಕೂಡ ಹೇಳಿದರು. ಫಾರ್ ಎಕ್ಸಾಂಪಲ್ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಅಧಿಕಾರಿಗಳ ಲೋಪದೋಷದ ಕಾರಣ ಇಷ್ಟು ದೊಡ್ಡ ಹಗರಣ ಆಗಿದೆ ಅನ್ನೋದು ಲೋಕಾಯುಕ್ತದ ವಾದ. ಇಲ್ಲ, ಈ ತನಿಖೆ ಸರಿಯಾಗಿ ನಡೆದಿಲ್ಲ, ಇದು ಏಕಸ್ವಾಮ್ಯವಾಗಿ ನಡೆದಿದೆ ಅನ್ನೋದು ಚಾಲೆಂಜ್ ಅಪ್ಲಿಕೇಶನ್ನ ಭಾಗ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಉಮೇಶ್, ಏನಾಗಬಹುದು, ಎಷ್ಟೊತ್ತಿಗೆ ಈ ತೀರ್ಪು ಹೊರಬೀಳುತ್ತೆ? ಫಸ್ಟ್ ಸ್ಕೆಡ್ಯೂಲ್ನಲ್ಲೇ ಲಿಸ್ಟ್ ಮಾಡ್ಕೊಂಡಿದ್ದಾರಾ? ಏನೇನು ಮಾಹಿತಿ ಇದೆ? ಮಮತಾ, ಮಧ್ಯಾಹ್ನ ನಂತರದಲ್ಲಿ ತೀರ್ಪು ಬರುವಂಥ ಸಾಧ್ಯತೆ ಇರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತರ ಒಳಗಡೆ ಅಂತಿಮ ವರದಿ ಸಲ್ಲಿಸುವಂತೆ ಕೂಡ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದರು. ಈಗೇನು ಸಿದ್ದರಾಮಯ್ಯನ ಮೇಲೆ 14 ಸೈಟು ಅಕ್ರಮವಾಗಿ ಪಡೆದಿದ್ದ ಆರೋಪ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿ ಅದನ್ನು ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಿದರು. ಬಿ ರಿಪೋರ್ಟ್ನ ಸಲ್ಲಿಕೆ ಮಾಡಿದ ನಂತರದಲ್ಲಿ ಅದರ ವರದಿಯನ್ನು ಪಡೆದುಕೊಂಡಂಥ ದೂರದರಾಗಿದ್ದಂಥ ಸ್ನೇಹಮಯಿ ಕೃಷ್ಣ ಏನಿದ್ರು ಅದನ್ನು ಪರಿಶೀಲನೆ ಮಾಡಿ ಸರಿಯಾಗಿ ತನಿಖೆ ಆಗಿಲ್ಲ, ಹಲವು ಲೋಪದೋಷಗಳು ಕಂಡು ಬಂದಿದ್ದಾವೆ ಅಂತೇಳಿ ಕೋರ್ಟ್ಗೆ ಮತ್ತೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿದ ನಂತರದಲ್ಲಿ ತಾವೇ ಖುದ್ದು ನಿಂತು ಏನೆಲ್ಲ ಲೋಪದೋಷಗಳಾಗಿದ್ದಾವೆ ಅನ್ನೋದನ್ನು ನ್ಯಾಯಾಧೀಶರ ಮುಂದೆ ಹೇಳಿದ್ರು ಕೂಡ. ಈ ಸಂಬಂಧಪಟ್ಟಾಗಿ ವಾದ ಪ್ರತಿವಾದ ಕೂಡ ನಡೆದಿತ್ತು. ನಡೆದ ನಂತರದಲ್ಲಿ ಇವತ್ತು ಅಂದರೆ 18ನೇ ತಾರೀಕು ಒಳಗಡೆ ಆ ರಿಪೋರ್ಟ್ನ ಲೋಕಾಯುಕ್ತ ಅಂತಿಮ ರಿಪೋರ್ಟ್ ಏನಿದೆ ಅದನ್ನು ಸಲ್ಲಿಕೆ ಮಾಡುವಂತೆ ನ್ಯಾಯಾಧೀಶರು ಕೂಡ ಸೂಚನೆ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಅಂತಿಮ ರಿಪೋರ್ಟನ್ನು ಲೋಕಾಯುಕ್ತ SP ಕೂಡ ಇವತ್ತು ಸಲ್ಲಿಸ್ತಾರೆ. ಅದರ ಆಧಾರದ ಮೇಲೆ ಸರಿಯಾಗಿ ತನಿಖೆ ನಡೆದಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇವತ್ತು ಆ ತೀರ್ಪುನ ಬಿ ರಿಪೋರ್ಟ್ ಏನು ಸಲ್ಲಿಸಿದ್ದಾರೆ ಅದು ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನು ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು CM ಸಿದ್ದರಾಮಯ್ಯನವರಿಗೆ ಬಿಗ್ ಡೇ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲೇ ಈಗ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ವಾದ ಪ್ರತಿವಾದ ಮುಗಿದು ಇವತ್ತು ಅಂತಿಮ ತೀರ್ಪು ಬರಲಿದೆ. ಮಮತಾ, ರೈಟ್, ಧನ್ಯವಾದ ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ.